ಇತಿಹಾಸ ಪ್ರಸಿದ್ಧವಾದ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೆಯಲಿದ್ದು, ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ವರ್ಷಗಳಿಂದ ಎನ್ ಬಚ್ಚೇಗೌಡರು ಚಾಲನೆ ನೀಡಿದ್ದಾರೆ. ಚಾಲನೆ ನೀಡಿ ಬಹಳ ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗಿರುತ್ತದೆ. ಅದೇ ರೀತಿ ಈ ವರ್ಷವೂ ಸಹ ತುಂಬ ವರ್ಣರಂಜಿತ ದೀಪಾಲಂಕಾರಗಳೊಂದಿಗೆ ಈ ಬ್ರಹ್ಮರಥೋತ್ಸವವು ನಡೆಯಲಿದ್ದು, ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಅದೇ ರೀತಿ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ಮನೋರಂಜನೆ ಕಾರ್ಯಕ್ರಮಗಳು, ಅನ್ನದಾನಗಳು ತುಂಬ ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗುತ್ತದೆ. ಮತ್ತು ಈ ವರ್ಷ ಅಭಿವೃದ್ಧಿ ಅಧಿಕಾರರಾದಂಥ KNX ಅಧ್ಯಕ್ಷರಾದಂಥ ಶರತ್ ಕುಮಾರ್ ಬಚ್ಚೇಗೌಡರು ಸಹ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಬಂದು ಚಾಲನೆ ನೀಡಲಿದ್ದು, ಈ ಬ್ರಹ್ಮರಥೋತ್ಸವದಲ್ಲಿ ಕೃಪದಲ್ಲಿ ಪಾತ್ರರಾಗುತ್ತಾರೆ. ಅದೇ ರೀತಿ ಅವರ ಧರ್ಮಪತ್ನಿಯವರಾದಂತಹ ಪ್ರತಿಭಾ ಶರತ್ ಕುಮಾರ್ ಬಚ್ಚೇಗೌಡರು ಸಹ ಮಂಗಳವಾರ ಅಂದರೆ 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದ್ದು, ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ಅದೇ ರೀತಿ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಅನಗಂಡಳ್ಳಿ ಹೋಬಳಿಯ ಎಲ್ಲ ಮುಖಂಡರುಗಳು ಬಂದು ಈ ಒಂದು ದೇವರ ಕೃಪೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆದು ಎಲ್ಲ ಕೃತಾರ್ಥರಾಗುತ್ತಾರೆ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮರಥೋತ್ಸವದಂದು ವಿಶೇಷವಾಗಿ ವಿಭಿನ್ನವಾಗಿ ಇರಲಿ ಅಂತೇಳ್ಬಿಟ್ಟು ಬ್ರಹ್ಮರಥೋತ್ಸವದ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಜಾತ್ರಾ ಮಹೋತ್ಸವ ಮುಗಿಯೋವರೆಗೂ ಹುಲಿಯ ವೇಷ, ಜಾನಪದ ಕಲಾ ತಂಡ ಕನಕಪುರದ ರಾಮನಗರ ಅವರಿಂದ ಹುಲಿಯ ವೇಷ ಮತ್ತು ಚಿಲಿಪಿಲಿ ಗೊಂಬೆಯ ಮನೋರಂಜನೆ ಕಾರ್ಯಕ್ರಮ, ಆಮೇಲೆ ವಿಭಿನ್ನವಾಗಿ ಈ ಯಲ್ಲಮ್ಮ ದೇವಿಯ ವೇಷ ತೊಟ್ಟು ವಿಭಿನ್ನವಾಗಿ ನೃತ್ಯವನ್ನು ಮಾಡುತ್ತಾರೆ, ಅದು ಇರುತ್ತದೆ. ಮತ್ತು ನಾಳೆ ಬ್ರಹ್ಮರಥೋತ್ಸವ ಆದಾಗಿಂದಲೂ ಸುಮಾರು 2 ರಿಂದ 3 ಮನೋರಂಜನಾ ಕಾರ್ಯಕ್ರಮಗಳು ಇರುತ್ತದೆ. ಅಸ್ಮಶ್ರೀ ಗುರುಭ್ಯೋ ನಮಃ. ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ ವಿದ್ಯಾಮೂರ್ತಿಂ ಮಯಗ್ರೀವಂ ಶಬ್ದಾರ್ಥಜ್ಞಾನಲಬ್ಧಯೇ ಶ್ರೀಶೇಷಪಕ್ಷೀಶ್ವರ ಪದ್ಮಗರ್ಭ ಸೇನೇಶಾನ್ಮುಖ್ಯಾಂ ಪ್ರತಿಬೋಧಯಂತಾಂ ಪಾಂಚರಾತ್ರಾಗಮಾಚಾರ್ಯಂ ವಂದೇ ವೈಕುಂಠಭೂಪತಿಂ. ಶ್ರೀ ಕಲ್ಕುಂಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ವಿಶ್ವಾವಸುನಾಮ ಸಂವತ್ಸರದ ಪಾಲ್ಗುಣ ಮಾಸದ ಪುಬ್ಬ ನಕ್ಷತ್ರದಲ್ಲಿ ಬ್ರಹ್ಮೋತ್ಸವವು ನಡೆಯಲಿದೆ. ಈ ವರ್ಷ ವಿಶೇಷವಾಗಿ ಪುಬ್ಬ ನಕ್ಷತ್ರವು ಕೂಡ ಮಾರ್ಚ್ 3ನೇ ತಾರೀಕು ಮಂಗಳವಾರ ಬಿದ್ದಿರೋದ್ರಿಂದ ಅವತ್ತು ಪೌರ್ಣಮಿ ಆಗಿರೋದರಿಂದ ಸಾಯಂಕಾಲ ಚಂದ್ರಗ್ರಹಣ ಇರುವುದರಿಂದ ಅವತ್ತು ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಬ್ರಹ್ಮೋತ್ಸವಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 3 ಗಂಟೆಗೆ ದೇವರ ಸುಪ್ರಭಾತ, ತದನಂತರ ಯಾಗಶಾಲೆಗಳಲ್ಲಿ ಹೋಮ ಹವನಾದಿಗಳಾದ ನಂತರ 8:30 ಗಂಟೆಗೆ ಮಹಾಮಂಗಳಾರತಿ, 9:30ಗೆ ಯಾತ್ರಾದಾನ ಆದ ನಂತರ ಮಂಟಪಡಿ ಸೇವೆಗಳಾದ ನಂತರ ದೇವರು 11 ಗಂಟೆಗೆ ರಥಾರೋಹಣವಾಗಿ 11:15ಕ್ಕೆ ರಥಾರೋಹಣ ಆಗುತ್ತದೆ. ತದನಂತರ ಗ್ರಹಣ ಪ್ರಯುಕ್ತವಾಗಿ ಆ ದಿನ 1 ಗಂಟೆಗೆ ಪುನಃ ಮಡಿ ತೇರು ಕೂಡ ಎಳೆದುಕೊಂಡು ಬಂದು ಅವತ್ತು 1 ಗಂಟೆಗೆ ದೇವರು ಯಥಾಸ್ಥಾನವನ್ನು ಸೇರಿದ ನಂತರ ಆ ಗ್ರಹಣ ಪ್ರಾಯಶ್ಚಿತ್ತಕವಾಗಿ ದೇವರಿಗೆ ಎಲ್ಲ ಅಲಂಕಾರಗಳನ್ನು ಏಕಾಂತ ವಸ್ತ್ರದಲ್ಲಿ ದರ್ಭಾಸದಲ್ಲಿ ಇರಿಸಿ 1:15ಗೆ ದೇವಸ್ಥಾನ ಬಾಗಿಲನ್ನು ಮುಚ್ಚಲಾಗುತ್ತದೆ. ತದನಂತರ ಸಾಯಂಕಾಲ 7 ಗಂಟೆ ಗ್ರಹಣದ ಮೋಕ್ಷ ಕಾಲದ ನಂತರ ದೇವಸ್ಥಾನಕ್ಕೆ ಶುದ್ಧಿ ಕಾರ್ಯ ಆದ ನಂತರ ಶುದ್ಧಿ ಪುಣ್ಯವಾಚನ, ಗ್ರಹಣ ಪ್ರಯುಕ್ತ ಹೋಮ ಹವನಾದಿಗಳಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ 8:30 ಗಂಟೆಯ ನಂತರ ದರ್ಶನವನ್ನು ನೀಡಲಾಗುತ್ತದೆ. ರಾತ್ರಿ ವಿಶೇಷವಾಗಿ ಅವತ್ತು ಚಿತ್ರಗೋಪುರ ಸೇವೆ ಇರುತ್ತದೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು ಜಾತ್ರೆ ಗ್ರಹಣ ಪ್ರಯುಕ್ತವಾಗಿರೋದರಿಂದ ಎಲ್ಲ ಭಕ್ತಾದಿಗಳು ಮುಂಚಿತವಾಗಿ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ತದನಂತರ 1ನೇ ತಾರೀಕು ಭಾನುವಾರ ವಿಶೇಷವಾಗಿ ರಾತ್ರಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರುತ್ತದೆ. ಅದಾದ ಮೇಲೆ 4ನೇ ತಾರೀಕು ರಾತ್ರಿ ಅಶ್ವವಾಹನೋತ್ಸವ, 5ನೇ ತಾರೀಕು ಗರುಡೋತ್ಸವ ಹಂಸವಾಹನದಿಂದ ಧ್ವಜ ಅವರೋಹಣದಿಂದ ಬ್ರಹ್ಮೋತ್ಸವ, ತದನಂತರ ಪಲ್ಲಕ್ಕಿ ಸೇವೆ, 7ನೇ ತಾರೀಕು ಶಯನೋತ್ಸವದಿಂದ ರಥೋತ್ಸವ ಮುಕ್ತಾಯವಾಗುತ್ತದೆ. ಇಲ್ಲಿ ಪಾಂಚರಾತ್ರಾಗಮವಾಗಿ ನವದಿನ ಸಂಕಲ್ಪಿಕವಾಗಿ ಬ್ರಹ್ಮೋತ್ಸವ ನಡೀತಾ ಇರ್ತದೆ. ಈ ಬ್ರಹ್ಮೋತ್ಸವವನ್ನು ಕಲ್ಕುಂಟೆ ಗ್ರಾಮಸ್ಥರು ಮತ್ತು
ಚಾತುರ್ವರ್ಣದವರು ಸೇರಿ ಮತ್ತು ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿಗೆ ಒಳಪಟ್ಟಿರುತ್ತದೆ. ನಮ್ಮ ತಹಸೀಲ್ದಾರ್ ಮುಜರಾಯಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ನಮ್ಮ ಹನಗೊಂಡಳ್ಳಿ ಹೋಬಳಿಯ ಮುಜರಾಯಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು ದೇವಸ್ಥಾನದ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರು ಕೂಡ ಎಲ್ಲ ಸಹಭಾಗಿತ್ವದಲ್ಲಿ ಈ ಬ್ರಹ್ಮೋತ್ಸವ ನಡೆಯುತ್ತಾ ಇರ್ತದೆ. ಎಲ್ಲರಿಗೂ ಕೂಡ ರಂಗನಾಥ ಸ್ವಾಮಿ ಆಶೀರ್ವಾದವನ್ನು ನೀಡುತ್ತಾ ಸ್ವಸ್ತಿ ಪ್ರಜಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷ ಗೋಬ್ರಾಹ್ಮಣೇಭ್ಯಂ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಕಲ್ಕುಂಟೆ ಅಗ್ರಹಾರ ರಂಗನಾಥ ಸ್ವಾಮಿ ದೇವಸ್ಥಾನದ ಉಸ್ತುವಾರಿಯಾಗಿ ಸುಮಾರು ನಮ್ಮ ತಂದೆ ನಮ್ಮ ತಾತಂದ್ರ ಕಾಲದಿಂದ ಇಲ್ಲಿ ದೇವರ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅನೇಕ ಜನ ಭಕ್ತಾದಿಗಳಿಂದ ದೇವರ ಕೆಲಸ ಕಾರ್ಯಗಳು ಭಾರಿ ಶಾಸ್ತ್ರೋಕ್ತವಾಗಿ ಎಲ್ಲಿ ನಡೆಯೋದಿಲ್ಲ ಅಂಥ ಶಾಸ್ತ್ರಗಳಾಗಿ ಈ ದೇವಸ್ಥಾನದಲ್ಲಿ ವಿಧಿವಿಧಾನಗಳಿಂದ ಶಾಸ್ತ್ರೋಕ್ತವಾಗಿ ನಡೆಸ್ಕೊಂಡು ಬರ್ತಾವ್ರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡವನೆ. ಈ ಪುಬ್ಬ ನಕ್ಷತ್ರದಲ್ಲಿ ಇಲ್ಲಿ ಜಾತ್ರೆ ನಡೀತದೆ. ಅನೇಕ ಭಕ್ತರು ಬಂದು ಇಲ್ಲಿ ಸೇವೆಗಳು ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳೋದೊಂದೇ, ಎಲ್ಲರೂ ಒಂದು ಸಾರಿ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಹೋಗ್ರಿ.